ಹಲೋ, ಗುಡ್ ಈವ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ತಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಒಂದು ಲೈಕ್ ಕೊಡಿ. ಸೊ ಶುಕ್ರವಾರ ಪೂಜೆ ಇರೋದ್ರಿಂದ ಪೂಜಾ ಐಟಮ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಸೊ ಇವಾಗಲೇ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಶುಕ್ರವಾರ ಎಲ್ಲ ಒಂದೇ ಸರಿ ಆಗಲ್ಲ ಅಂದ್ಬಿಟ್ಟು ಇವತ್ತೇ ರೆಡಿ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಆಲ್ಮೋಸ್ಟ್ ದೇವ್ರ ಮನೆ ರೆಡಿ ಆಗಿದೆ. ಇನ್ನೇನಂದರೆ ವಿಳೆದೆಲೆ, ತೆಂಗಿನಕಾಯಿ ಇಟ್ಟು ಪೂಜೆ ಮಾಡೋದು. ರಾತ್ರಿ ಊಟ ಕುತ್ಕೊಂಡು ಮಾಡೋಣ ಅಂದ್ಬಿಟ್ಟು ಅವರೆಕಾಳನ್ನ ಹುರ್ಕೋತಾ ಇದ್ದೀನಿ. ಸೊ ಹುರಿದಾಯಿತು. ನಾನು ಹುರಿದ ಮೇಲೆ ತೊಳ್ಕೊತೀನಿ. ಕಾಳು ವಾಶ್ ಮಾಡಿ ಕುಕ್ಕರಿಗೆ ನೀರು ಹಾಕಿಬಿಟ್ಟು ಕಾಳು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಬೇಯಕ್ಕಿಡ್ತೀನಿ. ಖಾರ ರೆಡಿ ಮಾಡ್ಕೊಳ್ಳೋಣ ಅಂತ ಒಣಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ. ನಾವು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಲ್ಲ. ಖಾರ ರುಬ್ಕೊಳ್ಳೋದಕ್ಕೆ ಒಂದು ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಮೆಣಸು, ಕೊತ್ತಂಬರಿ, ಹುರ್ಕೊಂಡಿರೋಂಥ ಮೆಣಸಿನ್ಕಾಯಿ. ನಾನು ಇಲ್ಲಿ ಸಾಂಬಾರಿಗೆ ಹಾಲು ಯೂಸ್ ಮಾಡೋದ್ರಿಂದ ನಾನು ಟೊಮೆಟೊ ಮತ್ತು ಹುಣಸೆಹಣ್ಣ ಯೂಸ್ ಮಾಡಲ್ಲ. ನೀವು ಹಾಲು ಯೂಸ್ ಮಾಡಲಿಲ್ಲ ಅಂದರೆ ನೀವು ಬೇಕಾದರೆ ಟೊಮೆಟೊ ಹುಣಸೆಹಣ್ಣು ಹಾಕೋಬೋದು. ಸ್ವಲ್ಪ ಉಪ್ಪು ಹಾಗೆ ಬೇಯಿಸ್ಕೊಂಡಿರೋಂಥ ಕಾಳು ಹಾಕ್ತೀನಿ. ಕಾಳು ಜಾಸ್ತಿ ಹಾಕಲ್ಲ, ಯಾಕಂದರೆ ಟೇಸ್ಟ್ ಹೋಗ್ಬಿಡುತ್ತೆ ಅಂತ. ಈಗ ಇದನ್ನ ರುಬ್ಕೋತೀನಿ. ನಾನು ಸಾಂಬಾರಿಗೆ ಖಾರನ ಮಿಕ್ಸ್ ಮಾಡಲ್ಲ, ಸಪ್ರೇಟ್ ಎತ್ತಿಟ್ಕೋತೀನಿ. ಊಟಕ್ಕೆ ಹಾಕೋಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ತಿಂತೀವಿ, ಬಟ್ ಸಾಂಬಾರಿಗೆ ಮಿಕ್ಸ್ ಮಾಡೋದಿಲ್ಲ.